ಗಾಂಧೀಜಿ ಮತ್ತು ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಈ ದೇಶಕ್ಕೆ, ಒಂದು ವರ್ಗಕ್ಕಲ್ಲ, ಒಂದು ಧರ್ಮಕ್ಕಲ್ಲ, ಈ ದೇಶದ ಎಲ್ಲ ಪ್ರಜೆಗಳಿಗೂ ಕೂಡ ಸಂಬಂಧ ಇರುವಂಥದ್ದು. ಅವರು ಯಾವ ಕಾರಣದಿಂದ ಮಾತಾಡಿದರೋ ಅದನ್ನು ಖಂಡಿಸಿದ್ದಾರೆ ನಮ್ಮ ನಾಯಕರು, ನಾನು ಖಂಡಿಸ್ತೀನಿ. ಅದು ಉಚಿತವಲ್ಲ, ಅದು ಉಚಿತವಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಈ ರಾಷ್ಟ್ರದ ಇಷ್ಟೊಂದು ಮೇಧಾವಿಯಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡು ಸಂವಿಧಾನ ಕೊಟ್ಟಂಥ ಮಹಾನ್ ಚೇತನ ಬಗ್ಗೆ ಅವರು ಮಾತಾಡಿದ್ದು ನಮಗೆಲ್ಲ ನೋವುಂಟು ಮಾಡಿದೆ. ನನಗೆಲ್ಲ ಇಡೀ ದೇಶದ ಜನಗೆ ಇದು ನೋವುಂಟು ಮಾಡಿದೆ. ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇಂಥದ್ದು ಅದು ಭಾರತ ಸರ್ಕಾರ ಇದು ಮಾಡಬಾರ್ದಾಗಿತ್ತು. ಸರ್, ಈಗ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರದ ಪಿತಾ, ಫಾದರ್ ಆಫ್ ನೇಷನ್ ಅಂತ ಹೇಳಿ ಕರಿತೀವಿ. ಆಮೇಲೆ ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿ ನಡೆದಂಥ ಏನು 1974ರಲ್ಲಿ ನಡೆದಂಥದ್ದು ಅದು ಅಧಿವೇಶನ ಏನಿದೆ, ಇದು ಪಾರ್ಟ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್. ಅದು ಸ್ವಾತಂತ್ರ್ಯ ಚಳವಳಿಯ ಒಂದು ಭಾಗ. ಹೀಗಾಗಿ ಎಲ್ಲ ಧರ್ಮದವರು, ಇಡೀ ಭಾರತೀಯರಿಗೆ ಅವರು ಫಾದರ್ ಆಫ್ ನೇಷನ್. ಹೀಗಾಗಿ ಈ ಕಾರ್ಯಕ್ರಮ 100 ವರ್ಷದ ಶತಮಾನೋತ್ಸವ, ಅವ್ರು ಮಾಡಿದಂಥ ಅಧಿವೇಶನದ ಶತಮಾನೋತ್ಸವ ತಾವು ಮಾಡ್ತಾ ಇದ್ದೀರಾ. ಯಾಕೆ ಎಲ್ಲ ಪಕ್ಷದವರನ್ನ ಗಾಂಧೀಜಿ ಮಾಡಬಹುದಿತ್ತಲ್ಲ? ಗಾಂಧೀಜಿ ಸ್ಮಾರಕ ಪುತ್ಥಳಿ ಅನಾವರಣಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರೆದಿದ್ದೀವಿ. BJPಯವರು ಬರಬೇಕು, ಕಾಂಗ್ರೆಸ್ದವರು ಬರಬೇಕು, ದಳದವರು ಬರಬೇಕು, ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಇದೆ. ಅದು ಸರ್ಕಾರಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರನ್ನೂ ಇನ್ವೈಟ್ ಮಾಡಿದ್ದೀವಿ. ಸ್ಪೀಕರ್ ಅವರ ನೇತೃತ್ವದಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅವರೆಲ್ಲರಿಗೂ ಕೂಡ ಸ್ವಾಗತ. ಸರ್, ಬೆಳಗಾವಿ ಸಂಸದರು ಹೇಳ್ತಾರೋ ನನಗೆ ಇನ್ನೂವರೆಗೂ ಆಹ್ವಾನವಿಲ್ಲ. ಇವರು ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕು ಅಥವಾ ಗಾಂಧಿ ಕಾಂಗ್ರೆಸ್ ಅಧಿವೇಶನ ಮಾಡಬೇಕಾಗಿತ್ತು. ಇವರು ಸ್ವತಂತ್ರ ಭಾರತದ ಕಾಂಗ್ರೆಸ್ ಪಕ್ಷದ ಅಜೆಂಡಾನ ಇಲ್ಲಿ ತಗೊಂಡು ಬರ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಪಾರ್ಟಿ ಈ ಕಾರ್ಯಕ್ರಮ ಮಾಡ್ತದೆ. ಆದರೆ ಕಾರ್ಯಕ್ರಮ ಏನಿದೆ, ಸರ್ಕಾರದ ಕಾರ್ಯಕ್ರಮ, ಗಾಂಧೀಜಿಯವರ ಒಂದು ಪುತ್ಥಳಿ ಅನಾವರಣ ಮಾಡೋದು, ಅದಕ್ಕೆ ಎಲ್ಲರನ್ನೂ ಕರೆದಿದ್ದೀವಿ. ಬಹುತೇಕ ಅವ್ರಿಗೆ ವರ್ತಮಾನ ಕೊಡೋದಿದ್ರೆ ವರ್ತಮಾನ ಕೊಡ್ತೀವಿ. ಬಿಜೆಪಿ ಅವರು ಹೇಳೋದೇನಂದ್ರೆ, ಮಹಾತ್ಮ ಗಾಂಧೀಜಿ ಅವರು ದೇಶದ ಆಸ್ತಿ, ಅವರು ನ್ಯಾಷನಲ್ ಪ್ರಾಪರ್ಟಿ. ಅವ್ರು ಅಷ್ಟು ಒಪ್ಕೊಂಡ್ಬಿಟ್ರೆ ಅವ್ರಿಗೆ ಸ್ವಾಗತ. ಅದಲ್ಲ, ಕಾಂಗ್ರೆಸ್ನವರು ಅದನ್ನ ಕಾಂಗ್ರೆಸ್ ಪ್ರಾಪರ್ಟಿ, ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ ಪ್ರಾಪರ್ಟಿ ಅನ್ನೋ ತರ ನಡ್ಕೋತಾ ಇದ್ದಾರೆ. ಈ ದೇಶದ ಪ್ರಾಪರ್ಟಿ ನಾವಾದರೂ ಹೇಳ್ತೀವಿ. ಅವ್ರೇನು ಹೇಳ್ತಾರೆ, ನಾನು ಈ ಸಂದರ್ಭದಲ್ಲಿ ಬೇರೆ ಅವ್ರ ಬಗ್ಗೆ ಟೀಕೆ ಮಾಡಲ್ಲ, ಯಾಕಂದರೆ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅದರಿಂದ ಅವರೂ ಬರಲಿ. ಗಾಂಧೀಜಿ ಈ ದೇಶದ ಆಸ್ತಿ, ನೀವು ಹೇಳಿದ್ದು ಕರೆಕ್ಟು. ಗಾಂಧೀಜಿ ಒಂದು ಪಾರ್ಟಿಗಾಗಲಿ ಒಂದು ಸಮುದಾಯಕ್ಕೆ ಸಂಬಂಧ ಇಲ್ಲ. ಈ ಸರ್ವ ಧರ್ಮಗಳಿಗೆ ರಕ್ಷಣೆ ಮಾಡೋದಕ್ಕೆ ಮತ್ತು ಸರ್ವರೂ ಕೂಡ ಸೇರಿ ಮಾಡಬೇಕು. ನಾವು ಸುವರ್ಣಸೌಧದಲ್ಲಿ ಮಾಡೋ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. BJP ನಾಯಕರು, ಕಾಂಗ್ರೆಸ್ ನಾಯಕರು ಮತ್ತು ದಳದ ನಾಯಕರು ಎಲ್ಲರನ್ನೂ ಕೂಡ, ಮತ್ತು ಫ್ರೀಡಮ್ ಫೈಟರ್ಸ್ ಕುಟುಂಬಗಳಲ್ಲಿ ಯಾರಾದರೂ ಅವರ ಕೊಡಿ ಇದ್ದರೆ ಅವರನ್ನು ಕೂಡ ಸನ್ಮಾನ ಮಾಡೋದು ಮಾಡಿದ್ದೀವಿ. ಸಾಹಿತ್ಯಗಳು ಈ ಸ್ವತಂತ್ರ ಹೋರಾಟದಲ್ಲಿ ಯಾರು ತೊಡಗಿಸ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಸನ್ಮಾನ ಕೊಡೋದು ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಅಲ್ಲಿ ಪಕ್ಷ ಬರೋದಿಲ್ಲ. ಸ್ವತಂತ್ರ ಪೂರ್ವ, ಸ್ವಾತಂತ್ರ್ಯ ನಂತರವರೆಗೂ ಯಾರ್ಯಾರು ಈ ಸ್ವತಂತ್ರ ಹೋರಾಟಕ್ಕೆ ಕೆಲಸ ಮಾಡಿದರೆ ಅವರೆಲ್ಲರಿಗೂ ಕೂಡ ಗೌರವ.